ಇದನ್ನ ನೋಡೋಕ್ಕೆ ಖುಷಿ ಆಗುತ್ತೆ. ಇದು ಕನ್ಸ ಅಂತ ನನಗೆ ಆ ಥರದ್ದು ಫೀಲ್ ಆಗ್ತಿದೆ. ಯಾಕೆಂದರೆ 2 hours 25 days ಅಂತ ನಾನು ಯಾವುದೋ ಒಂದು ಚಿಕ್ಕ ಕ್ಯಾರೆಕ್ಟರ್ ಮಾಡಬೇಕು ಅಂತ ಬಂದನು. ಇವತ್ತೊಂದು ಉಪಾಧ್ಯಕ್ಷ ಅನ್ನೋ ಸಿನಿಮಾ ಒಂದು 25 ದಿನದತ್ತ ಹೋಗ್ತಿದೆ ಅಂದರೆ, ನಾನು ಹಿಂದೆನೂ ಒಂದ್ಸಲ ಹೇಳಿದ್ದೆ, ನಮ್ಮ ಕರ್ನಾಟಕ ಜನ ಯಾವ ಲೆವೆಲ್ಗೆ ಒಂದು ಪ್ರತಿಭೆ ಇದ್ದರೆ ಪ್ರೋತ್ಸಾಹ ಕೊಡ್ತಾರೆ ಅಂತ. ಯಾವ ಜಾತಿ, ಯಾವ ಧರ್ಮ, ಅವ್ನ ಬ್ಯಾಕ್ಗ್ರೌಂಡ್ ಏನು, ಅವ್ನ ಬ್ಯೂಟಿ ಏನು, ಅದ್ಯಾವುದು ನೋಡಲ್ಲ. ಟ್ಯಾಲೆಂಟ್ ಒಂದು ನೋಡ್ತಾರೆ. ಅವ್ರಿಗಿಷ್ಟ ಆದರೆ ಖಂಡಿತವಾಗ್ಲೂ ಒಂದು ದೊಡ್ಡ ಮಟ್ಟ ಸಕ್ಸಸ್ ಕೊಡ್ತಾರೆ ಅಂತ ಅವತ್ತು ಹೇಳಿದ್ದೆ. ಬಟ್ ನಾನು ಮಾತು ಖಂಡಿತವಾಗ್ಲೂ ನಿಜ ಮಾಡಿದ್ರು. ನಮ್ಮ ಸಿನಿಮಾ ಯಾರ್ಯಾರು ನೋಡಿದ್ದಾರೆ ಉಪಾಧ್ಯಕ್ಷನ, ಎಲ್ಲ ಕನ್ನಡದ ಜನತೆಗೂ ನಾನು ಇಲ್ಲಿಂದನೇ ನಿಮಗೆ ಹೃತ್ಪೂರ್ವಕ ನಮಸ್ಕಾರ ತಿಳಿಸ್ತೀನಿ. ಥ್ಯಾಂಕ್ ಯು. ನಿಜಕ್ಕೂ ಖುಷಿ ಆಗುತ್ತೆ. ಯಾಕೆಂದರೆ ಅಂದ್ಕೊಂಡಿದ್ವಿ ನಾವು ಇದು ಸಿನಿಮಾ ಚೆನ್ನಾಗಾಗುತ್ತೆ ಅಂತ. ಬಟ್ ಇಷ್ಟರ ಮಟ್ಟಿಗೆ ಕೈ ಹಿಡಿತಾರೆ ಅಂತ ಗೊತ್ತಿರಲಿಲ್ಲ. ಬಟ್ ಯಾವುದು ಹಿಂದೆ ಮುಂದೆ ಏನೂ ನೋಡದೆ ಈ ಒಂದು ಕತೆ ಚೆನ್ನಾಗಿದೆ, ಓಕೆ ಚಿಕ್ಕಣ್ಣನ ಇಟ್ಕೊಂಡು ಮಾಡೋಣ ಅಂತ ಧೈರ್ಯವಾಗಿ ದುಡ್ಡು ಹಾಕ್ದವರು ನಮ್ಮ ಸ್ಮಿತಾ ಉಮಾಪತಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಅವ್ರು ದುಡ್ಡು ಹಾಕಿದ್ದಕ್ಕೆ ನಾವು ಕರ್ನಾಟಕದಿಂದ ಬರೀ ಹೆಂಗಸರೇ ಪಿಕ್ಚರ್ ನೋಡ್ತಾವ್ರೆ. ನಾವು ಥಿಯೇಟ್ರ್ ವಿಸಿಟ್ಗೆ ಹೋದಾಗೆಲ್ಲ ನಿಜವಾಗ್ಲೂ ಎಲ್ಲರೂ ಫ್ಯಾಮಿಲಿ ಹುಡುಗರು ಎಲ್ಲರೂ ನೋಡಿದ್ದಾರೆ. ಬಟ್ ನಾವು ಜಾಸ್ತಿ ರೇಷಿಯೋ ನೋಡಿದಾಗ ಹೆಂಗಸರ ಸಂಖ್ಯೆ ಜಾಸ್ತಿ ಇದೆ. ಏಜ್ ಆದವರು, ಮಕ್ಕಳುಗಳು ಎಲ್ಲ ನೋಡಿದ್ದಾರೆ. ಎಲ್ಲರೂ ಹರಿಸಿದ್ದು ಅಂದರೆ ಏನೇನು ಚೆನ್ನಾಗಿರ್ಲಪ್ಪ ಅಂತ. ಧರ್ಮಣ್ಣ ಆಗಲೇ ಹೇಳಿದ್ರು, ನನ್ನನ್ನು ಹೀರೋ ಥರ ನೋಡಿಲ್ಲ ಈ ಸಿನಿಮಾದಲ್ಲಿ, ಅವ್ರ ಮನೆ ಮಗನ ಥರ ನೋಡಿದ್ದಾರೆ. ಏನೋ ಕಷ್ಟಪಟ್ಟು ಮಾಡ್ತಾ ಇದ್ದೇನೆ, ಹುಡುಗನ್ಗೆ ಒಳ್ಳೇದಾಗಲಿ ಅಂತ ಎಲ್ರಿಗೂ ಧನ್ಯವಾದ ಹೇಳ್ತಾ, ಅಪ್ಪಾಜಿ ನೀವು ಸ್ಟಾರ್ ಸಿನಿಮಾಗಳಿಗೆ ಪ್ರೊಡ್ಯೂಸ್ ಮಾಡಿದ್ರಿ, ಬಟ್ ಡಿಸ್ಟ್ರಿಬ್ಯೂಷನ್ ಮಾಡಿಬಿಟ್ಟು ನನ್ನನ್ನು ಸ್ಟಾರ್ ಮಾಡಿದ್ರಿ. ಥ್ಯಾಂಕ್ ಯು. ನೆಕ್ಸ್ಟ್ ಯಾರಾದರೂ ಸ್ಟಾರ್ ಆಗಬೇಕು ಅಂದರೆ ಅವ್ರ ಕೈಲಿ ಏನು ಕೆಲಸ ಮಾಡಿಸಿದ್ರು ಸ್ಟಾರ್ ಆಗ್ತಾರೆ. ಲಕ್ಕಿ ಹ್ಯಾಂಡು ಸುಮಾರು ಜನ ಹೇಳಿದ್ದಾರೆ ನಿರ್ಮಾಪಕರದು ಲಕ್ಕಿ ಹ್ಯಾಂಡು ಅಂತ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಲಕ್ಕು ನಮಗೂ ಒಂಚೂರು ಬಂತು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.